ತಂದೆ ಒಂದು ಗೌರ್ಮೆಂಟ್ ಅಫಿಷಿಯಲ್. ಅವ್ರ ಸಂಬಳ ನಮ್ಮ ಫೀಸ್ಗೂ ಸಹ ಸಾಕಾಗ್ತಿರ್ಲಿಲ್ಲ. ತುಂಬ ಕಷ್ಟದಲ್ಲಿತ್ತು. ಇದು ನಮ್ಮ ದೇಶೀಯ ತಿನಿಸು, ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಎಲ್ಲರೂ ಈಗ ಪಿಜ್ಜಾಸ್, ಬರ್ಗರ್ಸ್ ಇದರಲ್ಲೇ ಇದ್ದಾರೆ. ಸೊ ನಮ್ಮ ಅವರೆಕಾಳು ದೋಸೆ ಆಗಲಿ, ಅವರೆಕಾಳು ಇಡ್ಲಿ ಆಗಲಿ, ಮುದ್ದೆ ಅವರೆಕಾಳು ಸಾರಾಗಲಿ, ದಿಸ್ ಇಸ್ ನಮ್ಮ ಟ್ರೆಡಿಷನ್. ಅದನ್ನು ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ಈ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ನಿಮ್ಮ ತಂದೆ ಯಾರೇ ಆಗಿರ್ಬೋದು, ನಿಮ್ಮ ತಾಯಿ ಯಾರೇ ಆಗಿರ್ಬೋದು, ನಿಮ್ಮ ಗಂಡ ಯಾರೇ ಆಗಿರ್ಬೋದು, ಹೂ ಎವರ್ ಇಸ್ ಯುವರ್ ಬಾಯ್ ಫ್ರೆಂಡ್, ಇಟ್ ಡಸಂಟ್ ಮ್ಯಾಟರ್. ನಮ್ಮ ತಾಯಿಗೆ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು, ಮೆಂಟಲ್ ಇಲ್ನೆಸ್, ಆ್ಯಂಡ್ ಶಿ ವೆಂಟ್ ಇನ್ ಟು ಡಿಪ್ರೆಷನ್, ಸ್ಲೀಪಿಂಗ್ ಪಿಲ್ಸ್ ಅಡಿಕ್ಷನ್ ಆಯಿತು. ನಿಮ್ಮ ತಾಯಿಗೆ ಬೇಕಂದರೆ ನೀವು ನಿಮಗೇನು ಗೊತ್ತಿಲ್ಲಮ್ಮ ಸುಮ್ಮನೆ ಇರಿ ನೀವು ಅಂತ ಬೈಬೋದು. ಬಟ್ ನಿಮ್ಮ ತಂದೆಗೆ ನೀವು ಅದನ್ನು ಮಾಡಿದ್ದೀರಾ? ನಮಸ್ಕಾರ, ನನ್ನ ಹೆಸರು ಸ್ವಾತಿ. ಶ್ರೀವಾಸವಿ ಕಾಂಡಿಮೆಂಟ್ಸ್ ಅಂತ ಬಿಸ್ನೆಸ್ ನಡೀತಿದೆ ಬೆಂಗಳೂರಿನಲ್ಲಿ, ಅದಕ್ಕೆ ಪ್ರೊಪ್ರೇಟರ್. ಇದನ್ನು ಶುರು ಮಾಡಿದವರು ನಮ್ಮ ತಾಯಿ ಗೀತಾ ಶಿವಕುಮಾರ್ ಅಂತ. 1995ನಲ್ಲಿ ನಮ್ಮ ತಾಯಿ ವಾಸವಿ ಕಾಂಡಿಮೆಂಟ್ಸ್ನ ಶುರು ಮಾಡಿದ್ರು. ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ನ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ. ಸೊ ಒಂದು ಬಿಸ್ನೆಸ್ ಶುರು ಮಾಡಲಿಕ್ಕೆ ಎಲ್ಲರಿಗೂ ಏನು ಮುಖ್ಯ? ನೆಸೆಸಿಟಿ, ಐಡಿಯಾ, ಇಂಟ್ರೆಸ್ಟ್, ಹಾರ್ಡ್ ವರ್ಕ್, ಇನ್ವೆಸ್ಟ್ಮೆಂಟ್. ಹೌದು, ಇದೆಲ್ಲನೂ ಮುಖ್ಯ. ಒಂದು ಮಹಿಳೆಗೆ ಏನು ಮುಖ್ಯ? ಪರ್ಮಿಷನ್. ಅವ್ರ ಮನೆಯಲ್ಲಿ ಗಂಡ ಆಗಲಿ ಅಥವಾ ಅಪ್ಪ ಆಗಲಿ, ಅವರ ಜೀವನದಲ್ಲಿ ಯಾರು ಗಂಡ ಇರ್ತಾರೋ ಅವ್ರ ಪರ್ಮಿಷನ್ ತುಂಬ ಮುಖ್ಯ. ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್ ಆಫ್ ಚಾಲೆಂಜ್ ಎವ್ರಿ ವುಮೆನ್ ಫೇಸಸ್. ಸೊ ವಾಸವಿ ಕಾಂಡಿಮೆಂಟ್ಸ್ ಶುರು ಮಾಡಲಿಕ್ಕೆ ಮುಂಚಿತವಾಗಿ ನಮ್ಮ ತಾಯಿ ಬಿಸ್ನೆಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಇತ್ತು. ಆ ನೆಸೆಸಿಟಿ ಯಾಕೆ ಬಂತಂದರೆ, ತಂದೆ ಒಂದು ಗೌರ್ಮೆಂಟ್ ಅಫಿಷಿಯಲ್. ಅವ್ರ ಸಂಬಳ ನಮ್ಮ ಫೀಸ್ಗೂ ಸಹ ಸಾಕಾಗ್ತಿರ್ಲಿಲ್ಲ. ತುಂಬ ಕಷ್ಟದಲ್ಲಿದ್ವಿ. ಆಗ ನಮ್ಮ ತಾಯಿ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು. ಮತ್ತು ಇನ್ವೆಸ್ಟ್ಮೆಂಟ್ ಸಹ ಅರೇಂಜ್ ಮಾಡಿಕೊಂಡ್ರು. ಒಂದು ಸ್ನೇಹಿತೆ ಒಂದು 30,000 ಸಾಲ ಕೊಡಲಿಕ್ಕೂ ಸಹ ತಯಾರಾಗಿದ್ದರು. ಇದರ ಮಧ್ಯದಲ್ಲಿ ಅಪ್ಪ ಕಂಡೀಷನ್ಸ್ ಹಾಕಿದ್ರು. ಇನ್ನು ಶುರು ಮಾಡೋದಾದರೆ ನನಗೆ ಯಾವುದೇ ರೀತಿಯಾದ ತೊಂದರೆ ಕೊಡೋ ಹಾಗಿಲ್ಲ, ಯಾವುದೇ ಜವಾಬ್ದಾರಿ, ಮಕ್ಕಳು ನೋಡ್ಕೊಳ್ಳಿ ಅಥವಾ ಮಾರ್ಕೆಟ್ಗೆ ಹೋಗಿ ಬನ್ನಿ, ಈ ಥರದ ಯಾವುದೇ ಜವಾಬ್ದಾರಿ ನನಗೆ ಕೊಡೋ ಹಾಗಿಲ್ಲ. ಆಗಿದ್ದರೆ ಮಾತ್ರ ನಾನು ನಿನಗೆ ಪರ್ಮಿಷನ್ ಕೊಡ್ತೀನಿ ಅಂತ. ನಮ್ಮಮ್ಮ ಹಠ, ಆ್ಯಂಡ್ ಅವ್ರು ಮಾಡಲೇಬೇಕು ಅನ್ನೋದು ಅವ್ರ ಮೈಂಡಲ್ಲಿತ್ತು. ಸೊ ಆಗ ಅವರೆಲ್ಲದಕ್ಕೂ ಒಪ್ಕೊಂಡು ಸಣ್ಣದಾಗಿ ಮನೆಯಲ್ಲೇ ಬಿಸ್ನೆಸ್ ಶುರು ಮಾಡಿದ್ರು. ಸೊ ತುಂಬ ಕಷ್ಟಪಟ್ಟರು, ತುಂಬ ಚಾಲೆಂಜಸ್ ಬಂತು. ಮಾರ್ಕೆಟ್ಗೆ ಹೋಗೋರು, ಅವರೇ ಮೂಟೆ ಹೊತ್ತು ತರೋರು, ಸಣ್ಣದಾಗಿ ಸ್ಯಾಂಪಲ್ಸ್ ಮಾಡೋದು, ಮಿಕ್ಸ್ಚರ್ಸ್ ಎಲ್ಲದು ಸ್ಯಾಂಪಲ್ಸ್ ಮಾಡಿಕೊಂಡು ಎಲ್ಲ ಅಂಗಡಿಗೂ ಬಿಸಿಲಲ್ಲಿ ಓಡಾಡಿಕೊಂಡು ಎಲ್ಲರಿಗೂ ಸ್ಯಾಂಪಲ್ ಕೊಟ್ಟು ಅದು ಬಿಸ್ನೆಸ್ನ ಬೆಳೆಸ್ಕೊಂಡು ಬಂದರು. ಮನೆಯಲ್ಲಿ ಒಂದು ಚಿಕ್ಕ ಸಂದಿ ಒಳಗಡೆ ಬಿಸ್ನೆಸ್ ಶುರುವಾಯಿತು. ಸೊ ಹೀಗೆ ಬೆಳೀತಾ 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 ಒಂದು 2 ವರ್ಷದಲ್ಲಿ ಬಾಡಿಗೆ ಮನೆಯಲ್ಲಿ ಶುರು ಮಾಡಿದ್ದದನ್ನು ಸ್ವಂತವಾಗಿ ಕೊಂಡುಕೊಂಡ್ರು. ನಂತರ ತಂದೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಆರ್ಗನೈಸರ್ ಆಗಿದ್ದರು. ಯಾರು ಪರ್ಮಿಷನ್ ಕೊಡಲಿಕ್ಕೆ ಹೇಸ್ತಿದ್ರೋ ಅವರು ವಾಲಂಟರಿಯಾಗಿ, ಅಂದರೆ ಅವರೇ ಇಚ್ಛಾಪೂರ್ವಕವಾಗಿ ರಿಟೈರ್ಮೆಂಟ್ ತೊಗೊಂಡು ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಅವರೇ ಎಲ್ಲ ಫೈನಾನ್ಷಿಯಲ್ ಸಿಚುವೇಶನ್ಸ್ನ ಎಲ್ಲ ನಮ್ಮ ತಂದೆನೇ ನೋಡ್ಕೊಳ್ಳೋಕೆ ಶುರು ಮಾಡಿದ್ರು. ಹೀಗೆ ತುಂಬ ವರ್ಷ ನಡೀತು. ಅದ ನಂತರ ಅವರೇ ಮೇಳ ಅಂತ ಶುರು ಮಾಡಲಿಕ್ಕೆ ಒಂದು ಐಡಿಯಾ ಥಾಟ್ ಬಂತು ನಮ್ಮ ತಾಯಿಗೆ. ಯಾಕೆ ಬಂತು ಈ ಥಾಟ್ ಅಂದರೆ, ಅವರೆಕಾಳಿದೆ ಅಲ್ಲ, ಅದನ್ನು ಹಿತಕಿದ್ರೆ ಅದ್ರ ಶೆಲ್ಫ್ ಲೈಫ್ ಅವತ್ತಿನ ದಿವಸಕ್ಕೆ ಮಾತ್ರ. ಸೊ ಈ ವಿ ವಿ ಪುರಂನಲ್ಲಿ ತುಂಬ ಹಳ್ಳಿಯಿಂದ ಜನ ಅವರೆಕಾಳು ತರೋರು, ಅದನ್ನು ಹಿತಕಿ ಮಾರೋರು. ಆ ಮಾರೋವಾಗ ಏನಾಗ್ತಿತ್ತು, ಒಂದೊಂದು ದಿವಸ ಫುಲ್ ಸೇಲ್ ಆಗ್ತಿತ್ತು, ಒಂದೊಂದು ದಿವಸ ಸೇಲ್ ಆಗ್ತಾ ಇರಲಿಲ್ಲ. ಸೇಲ್ ಆಗದೆ ಇರೋವಾಗ ಏನು ಮಾಡೋರು, ಅದನ್ನು ಮೋರಿಯಲ್ಲಿ ಚೆಲ್ಲಿ ಹೋಗೋರು. ಆ ವೇಸ್ಟೇಜ್ನ ನಮ್ಮ ತಾಯಿ ನೋಡಿ, ಇದು ವೇಸ್ಟ್ ಆಗ್ತಿದೆ, ಇದಕ್ಕೆ ಏನು ಮಾಡ್ಬೋದು ಅಂತ ಒಂದು ಯೋಚಿಸಿ ಅದರಲ್ಲಿ ಮಿಕ್ಸ್ಚರ್ಸ್ ಆಗಲಿ ಅಥವಾ ಬೇರೆ ಬೇರೆ ವೆರೈಟಿ ತಿಂಡಿಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅದನ್ನು ಮಾಡಿದಾಗ ತುಂಬ ಬೇಡಿಕೆ ಇತ್ತು, ಅದಕ್ಕೆ ಜನಕ್ಕೆ ತುಂಬ ಇಷ್ಟ ಆಗ್ತಾಯಿತ್ತು. ಪ್ಲಸ್ ಆ ರೈತರಿಗೂ ಸಹ ಲಾಸ್ ಆಗ್ತಾ ಇರಲಿಲ್ಲ. ಸೊ ಅವತ್ತಿನ ಬೆಳೆ ಫುಲ್ ಮಾರಿಬಿಟ್ಟು ಹೋಗೋದು, ಅವ್ರಿಗೂ ಡೈರೆಕ್ಟಾಗಿ ಅವ್ರಿಗೇನು ಶ್ರಮ ಪಟ್ಟಿದ್ದಾರೋ ಅವ್ರಿಗೆ ಕರೆಕ್ಟಾಗಿ ಅದ್ರ ಬೆಲೆನೂ ಸಿಕ್ಕೋದು. ಸೊ ಮಧ್ಯದಲ್ಲಿ ಯಾರು ಡಿಸ್ಟ್ರಿಬ್ಯೂಟರ್ಸ್ ಇರ್ತಾ ಇರಲಿಲ್ಲ. ಸೊ ಎಲ್ಲರಿಗೂ ಒಳ್ಳೆಯದಾಗ್ತಿದೆ ಅನ್ನೋ ಕಾರಣಕ್ಕೆ ಇದನ್ನು ಶುರು ಮಾಡಿದ್ರು. ಈ ತಿಂಡಿಗಳಿಗೆ ತುಂಬ ಬಯಕೆ ಜನಕ್ಕೆ ಬಂದಿತ್ತು. ಮತ್ತು ಇನ್ನೂ
ತುಂಬ ಜನಕ್ಕೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವರೇ ಮೇಳ ಅಂತ ಶುರು ಮಾಡಿದ್ರು. ಸೊ ಈ ಅವರೇ ಮೇಳದಲ್ಲಿ ಯೂಶ್ವಲಿ ಡಿಸೆಂಬರ್ ಆ್ಯಂಡ್ ಜನವರಿಯಲ್ಲಿ ಮಾಗಡಿಯಿಂದ ಈ ಬೇಳೆ ಬರುತ್ತೆ, ನಮ್ಮ ಸೊಗಡು ಅಂತಾರೆ, ಸೊಗಡು ಬೇಳೆ. ಸೊ ಆ ಬೇಳೆನಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 100 ವೆರೈಟೀಸ್ ಆಫ್ ತಿಂಡಿಗಳು ಮಾಡಿ ಎಲ್ಲರಿಗೂ ಮಾರೋ ಅಂಥದ್ದೇ ಈ ಮೇಳ ಬೇಸಿಕ್ಲಿ. ಸೊ ಪ್ರತಿ ವರ್ಷ ಬೆಳೀತಾ ಹೋಯಿತು. ಸೊ ಸುಮಾರು 500 ಜನ ರೈತರು ಈಗ ಈ ಮೇಳಕ್ಕೋಸ್ಕರ ಕೆಲಸ ಮಾಡ್ತಾರೆ. ಪ್ರತಿ ವರ್ಷ ಬೆಳೆ ಎಲ್ಲ ಬೆಳೆದು ನಮಗೆ ಡೈರೆಕ್ಟಾಗಿ ತಂದು ಕೊಡ್ತಾರೆ. ಅದನ್ನು ನಾವು ಬೇರೆ ಬೇರೆ ತಿಂಡಿ ತಿನಿಸು ಮಾಡಿ ಅದನ್ನು ಜನಕ್ಕೆ, ಗ್ರಾಹಕರಿಗೆ ಡೈರೆಕ್ಟಾಗಿ ಕೊಡ್ತೀವಿ. ಸೊ ಈ ಗ್ರಾಹಕರಿಗೆ ಬಗೆಯಾದ ತಿಂಡಿ ತಿನಿಸುಗಳನ್ನ ಡೈರೆಕ್ಟಾಗಿ ಫಾರ್ಮರ್ಸಿಂದ ಪರ್ಚೇಸ್ ಮಾಡಿ ಕೊಡೋದ್ರಿಂದ ಫಾರ್ಮರ್ಸ್ಗೂ ಯೂಸ್ ಆಯಿತು, ನಮಗೂ ಯೂಸ್ ಆಯಿತು, ಪ್ಲಸ್ ಕಸ್ಟಮರ್ಸ್ಗೂ ಯೂಸ್ ಆಯಿತು. ಆ್ಯಂಡ್ ಇದು ನಮ್ಮ ದೇಶೀಯ ತಿನಿಸು, ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಎಲ್ಲರೂ ಈಗ ಪಿಜ್ಜಾಸ್, ಬರ್ಗರ್ಸ್ ಇದರಲ್ಲೇ ಇದ್ದಾರೆ. ಸೊ ನಮ್ಮ ಅವರೆಕಾಳು ದೋಸೆ ಆಗಲಿ, ಅವರೆಕಾಳು ಇಡ್ಲಿ ಆಗಲಿ, ಮುದ್ದೆ ಅವರೆಕಾಳು ಸಾರಾಗಲಿ, ದಿಸ್ ಇಸ್ ನಮ್ಮ ಟ್ರೆಡಿಷನ್. ಅದನ್ನು ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ಈ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರತಿ ವರ್ಷ ಹೇಗೆ ತುಂಬ ಒಳ್ಳೆಯದಾಗ್ತಿದೆಯೋ ಹಂಗೆ ತುಂಬ ಕೆಟ್ಟದ್ದು ಆಗುತ್ತೆ, ತುಂಬ ಚಾಲೆಂಜಸ್ಸು ಬರುತ್ತೆ. ಸೊ ಇನ್ ಎವ್ರಿ ಸ್ಟೆಪ್ ತುಂಬ ಜನ ಇದನ್ನು ಮಾಡಬಾರ್ದು, ಇದರಿಂದ ತುಂಬ ಜನಕ್ಕೆ ಕಷ್ಟ ಆಗ್ತಾಯಿದೆ, ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾಯಿದೆ, ಗಾರ್ಬೇಜ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾಯಿದೆ, ಇಂಥದ್ದೆಲ್ಲ ಚಾಲೆಂಜಸ್ ಬರ್ತಿತ್ತು. ನಾವು ಎಲ್ಲ ಚಾಲೆಂಜಸ್ನು ಫೇಸ್ ಮಾಡಿಕೊಂಡು ಈಗ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೇನು ಸೊಲ್ಯೂಷನ್? ಗಾರ್ಬೇಜ್ ಜಾಸ್ತಿ ಆಗ್ತಿದೆ, ಸೊ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಬೇರೆ ಏನು ಆಲ್ಟರ್ನೇಟಿವ್? ನಾವು ಬಯೋಲಿಷಿಯಸ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದರಲ್ಲಿ ಏನು ಮಾಡ್ತಾರೆ ಅಂದರೆ ದಟ್ ಪ್ಲೇಟ್ಸ್ ಯೂಸ್ ಮಾಡಿ ಮತ್ತೆ ಅದನ್ನು ಡಿಸ್ಕಾರ್ಡ್ ಮಾಡಿದ್ರೆ ಅದು ಮತ್ತೆ ಗೊಬ್ಬರ ಆಗುತ್ತೆ. ಸೊ ಇಂಥದ್ದನ್ನು ನಾವು ಅಳವಡಿಸ್ಕೊಂಡು ಬಂದ್ವಿ. ಸೊ ಎವ್ರಿ ಸ್ಟೆಪ್ ವಿ ಹ್ಯಾಡ್ ಟು ಎಕ್ಸ್ಪ್ಲೇನ್. ಈಗ ಒಬ್ಬ MLA ಗಾಗಲಿ ಅಥವಾ ಯಾರಿಗೆ BBMP ಅಥಾರಿಟಿಗಾಗಲಿ ಅವ್ರಿಗೆಲ್ಲ ಇದನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಇದಕ್ಕೆ ಈ ಸೊಲ್ಯೂಷನ್ ಅಂತ ಹೇಳಿ ಎವ್ರಿ ಸ್ಟೆಪ್ ವಿ ಹ್ಯಾಡ್ ಟು ಫೇಸ್ ದೀಸ್ ಚಾಲೆಂಜಸ್. ಎಲ್ಲನೂ ನಾನು ನೋಡಿ ಬೆಳೆದು ಬಂದಿರೋವಳು. ಇದರಲ್ಲಿ ನಮ್ಮ ತಾಯಿ ನನಗೆ ಒಂದೇ ಹೇಳ್ಕೊಟ್ಟಿರೋದು, ನಿಮ್ಮ ತಂದೆ ಯಾರೇ ಆಗಿರ್ಬೋದು, ನಿಮ್ಮ ತಾಯಿ ಯಾರೇ ಆಗಿರ್ಬೋದು, ನಿಮ್ಮ ಗಂಡ ಯಾರೇ ಆಗಿರ್ಬೋದು, or whoever is your boyfriend, it doesn't matter. ನಿಮ್ಮ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಫಾರ್ ಎವ್ರಿ ಇಂಡಿವಿಜುವಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾರೇ ಆಗಿದ್ದರೂ ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಆಗಿದ್ದರೆ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ನೀವು ಸಾಲ್ವ್ ಮಾಡೋಕ್ಕೆ ನಿಮಗೆ ಕೆಪಾಸಿಟಿ ಇರುತ್ತೆ, ನಿಮ್ಗೆ ಆ ಶಕ್ತಿ ಇರುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಯಾರಿಗೇ ಆಗಲಿ, ಇವತ್ತಿನ ಯುವಕರಿಗಾಗಲಿ ಯುವತಿಯರಿಗಾಗಲಿ ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಥಿಂಗ್, ಅವರು ನನಗೆ ಏನು ಹೇಳಿಕೊಟ್ರು ಅಂದರೆ, ನೀನು ಕಷ್ಟಪಟ್ಟರೆ, ಹೋಲ್ ಹಾರ್ಟೆಡ್ಲಿ ನೀನು ಎಫರ್ಟ್ ಹಾಕಿದ್ರೆ ಇಟ್ ವಿಲ್ ನೆವರ್ ಗೋ ಇನ್ ವೇನ್. ಟೈಮ್ ಹಿಡಿಬೋದು, ಬಟ್ ಅದಕ್ಕೆ ಫಲ ಯಾವಾಗಲೂ ಸಿಗುತ್ತೆ. ದಟ್ ಈಸ್ ದಿ ಸೆಕೆಂಡ್ ಥಿಂಗ್ ಅವ್ರು ಹೇಳ್ಕೊಟ್ಟಿರೋದು. ನೀನು ಎಷ್ಟೇ ಬೆಳೆದ್ರು ನೀನು ಎಲ್ಲಿಂದ ಬಂದಿದ್ಯಾ ಅನ್ನೋದನ್ನು ಮಾತ್ರ ಯಾವತ್ತೂ ಮರಿಬಾರ್ದು. ದಟ್ ಈಸ್ ದಿ ಥರ್ಡ್ ಲಾ ಶಿ ಹಸ್ ಟಾಟ್ ಮೀ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗನ್ಸೋದು, ನಾನು ಬಿಸ್ನೆಸ್ ಆ್ಯಕ್ಚುಲಿ ನಮ್ಮ ತಾಯಿ ಓದಿಲ್ಲ, ಶಿ ಇಸ್ ಜಸ್ಟ್ 10th ಸ್ಟ್ಯಾಂಡರ್ಡ್ ಪಾಸ್ಟ್. ಸೊ ಅವರಿಗೆ ನಾನು ತುಂಬ ಚೆನ್ನಾಗಿ ಓದಬೇಕು ಅನ್ನೋದು ಆಸೆ ಇತ್ತು. ಸೊ ನಾನು BBM ಮಾಡಿ ಮತ್ತು MBA ಮಾಡಿ ಐ ವಾಸ್ ವರ್ಕಿಂಗ್ ಅರ್ನ್ಸ್ಟ್ & ಯಂಗಲ್ಲಿ ಕೆಲಸ ಮಾಡ್ತಿದ್ದೆ 1-2 ವರ್ಷ. ನಮ್ಮ ತಾಯಿಗೆ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು, ಮೆಂಟಲ್ ಇಲ್ನೆಸ್, ಆ್ಯಂಡ್ ಶಿ ವೆಂಟ್ ಇನ್ ಟು ಡಿಪ್ರೆಷನ್, ಸ್ಲೀಪಿಂಗ್ ಪಿಲ್ಸ್ ಅಡಿಕ್ಷನ್ ಆಯಿತು. ಇದೆಲ್ಲ ಆದಾಗ ನಾನು ಆಫೀಸ್ ಬಿಟ್ಟು ಐ ಕೇಮ್ ಬ್ಯಾಕ್ ಟು ಬಿಸ್ನೆಸ್. ಆ್ಯಂಡ್ ನಾನು ಅವಾಗ ಬಿಸ್ನೆಸ್ ನಿಂತು ನಡೆಸಿ ಅಮ್ಮನ ಆರೋಗ್ಯ ಚೇತರಿಸ್ಕೊಂಡ ಮೇಲೆ ಅವ್ರಿಗೆ ಮತ್ತೆ ವಾಪಸ್ ಬಂದಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಅಂಥ ಸ್ಟ್ರಾಂಗ್ ಪರ್ಸನ್ ಇದ್ದವರು ಅವರು ಡಿಪ್ರೆಷನ್ ಒಳಗಾಗಿದ್ದಾರೆ. ಸೊ ಎನಿ ಪರ್ಸನ್, ಎನಿ ಹ್ಯೂಮನ್ ಬೀಯಿಂಗ್ ಇನ್ ದಿ ವರ್ಲ್ಡ್ ಕ್ಯಾನ್ ಗೋ ಇನ್ ಟು ಮೆಂಟಲ್ ಇಲ್ನೆಸ್. ಇಟ್ ಈಸ್ ಓಕೆ. ನಾವು ಶಿ ಈಸ್ ಬ್ಯಾಕ್ ಟು ನಾರ್ಮಲ್. ಇಟ್ ಈಸ್ ಜಸ್ಟ್ ನಾವು ಸಪೋರ್ಟ್ ಮಾಡಬೇಕಷ್ಟೇ. ಇಟ್ ಈಸ್ ಫಿಸಿಕಲ್ ಡಿಸಬಿಲಿಟಿ ಥರ ಮೆಂಟಲ್ ಡಿಸಬಿಲಿಟಿ ಸಹ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಎನಿ ಪರ್ಸನ್ ಕ್ಯಾನ್ ಗೋ ಇನ್ ಟು ದ್ಯಾಟ್ ಸಿಚುವೇಶನ್, ಬಟ್ ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ದೇ ಕ್ಯಾನ್ ಕಮ್ ಬ್ಯಾಕ್ ಟು ದ್ಯಾಟ್. ಸೊ ಮೆಂಟಲ್ ಇಲ್ನೆಸ್ ವೆರೈಟಿ ಆಫ್ ಇಲ್ನೆಸ್ಸಸ್ ಇರುತ್ತೆ, ಲೈಕ್ ಸ್ಕಿಟ್ಸೋಫ್ರೇನಿಯಾ, OCD ಅಥವಾ ಆಂಗ್ಸೈಟಿ. ಇಂಥವ್ರಿಗೂ ಸಹ ಟ್ರೀಟ್ಮೆಂಟ್ ಕೊಟ್ಟು ಅವರು ನಾರ್ಮಲಾಗಿ ಕೆಲಸ ಮಾಡೋಕ್ಕೆ ಆಗುತ್ತೆ. ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಷ್ಟೆ. ಸೊ ನಾರ್ಮಲಾಗಿ CSR ಮಾಡಬೇಕು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ, ಜಸ್ಟ್ ಗೋ ಸಮ್ವೇರ್, ಡೊನೇಟ್ ಸಮಥಿಂಗ್. ಇಟ್ಸ್ ನಾಟ್ ಜಸ್ಟ್ ದ್ಯಾಟ್. ನೀವು ಇದನ್ನು ಮಾಡಿದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಆಲ್ಸೋ ಇನ್ಕ್ರೀಸಸ್.
ಇಟ್ಸ್ ಜಸ್ಟ್ ದಟ್ ರೈಟ್ ಪ್ಲೇಸ್ ರೈಟ್ ಪೀಪಲ್. ಇವಾಗ ಒಬ್ಬರನ್ನ ನೀವು ಹೈರ್ ಮಾಡಿದಾಗ ಅವ್ರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ನ ಯೋಚನೆ ಮಾಡ್ತೀರಾ, ಯೋಚನೆ ಮಾಡಿ ಅವ್ರ ಸ್ಟ್ರೆಂತ್ಸ್ ಎಲ್ಲಿದೆಯೋ ಅಲ್ಲಿ ಅವ್ರಿಗೆ ಆ ಕೆಲಸನ ಕೊಡ್ತೀರಾ. ಇಟ್ಸ್ ದ ಸೇಮ್ ವೇ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕೇಸ್ ಸ್ಟಡಿ, ಲೈಕ್ ನಮ್ಮ ಅಂಗಡಿಯಲ್ಲಿ ಒಂದು ಲೇಡಿ ಇದ್ದಾರೆ. ಅವ್ರು ಬಂದಾಗ ಅವ್ರಿಗೆ OCD ಇತ್ತು. OCD ಅಂದರೆ ಎವ್ರಿಥಿಂಗ್ ಶುಡ್ ಬಿ ವೆರಿ ಕ್ಲೀನ್. ಅವ್ರಿಗೆ ಒಂಚೂರು ಗಲೀಜಿದ್ರೆ ಆಗಲ್ಲ, ಅವರೇ ಪ್ರತಿಯೊಂದು ಕ್ಲೀನ್ ಮಾಡೋರು ಅಥವಾ ಹೇಳಿ ಮಾಡಿಸೋರು. ಸೊ ಇವ್ರನ್ನ ಏನು ಮಾಡಿದೆ, ನಾನು ಕಿಚನ್ ಸೆಕ್ಷನ್ಗೆ ಹಾಕಿದೆ. ಸೊ ಅವ್ರಿಗೇನು ಕರೆಕ್ಟಾಗಿ ಎಲ್ಲ ಕ್ಲೀನಾಗಿ ನಡಿಬೇಕು, ಹೈಜೀನಾಗಿ ಇರಬೇಕು ಅನ್ನೋದು, ದಟ್ ಈಸ್ ಹರ್ ಪ್ರಾಬ್ಲಮ್. ಬಟ್ ದಟ್ ಈಸ್ ಮೈ ಸ್ಟ್ರೆಂತ್. ಮೈ ಕಿಚನ್ ಇಸ್ ಕ್ಲೀನ್, ಪ್ರಾಬ್ಲಮ್ ಸಾಲ್ವ್, ಮೈ ಪ್ರೊಡಕ್ಟಿವಿಟಿ ಇನ್ಕ್ರೀಸ್. ನಾನು ಅಲ್ಲಿ ಹೋಗಿ ನೋಡಬೇಕಾಗಿಲ್ಲ, ಅವ್ರು ಮಾಡ್ತಾರೆ. ಸೊ ದಟ್ ಕಾನ್ಫಿಡೆನ್ಸ್ ಐ ಗಾಟ್ ಇಟ್. ಸೊ ಪ್ಲೇಸಿಂಗ್ ರೈಟ್ ಪೀಪಲ್ ಇನ್ ರೈಟ್ ವೇ, ಈವನ್ it is men or women and whatever illness they are going through, that is what we do as an employer. So equality, feminism ಅಂದರೆ ಇವಾಗ ಒಂದು ದೊಡ್ಡ ಕೆಟ್ಟ ಮಾತು ಅನ್ನೋ ಥರ ಬಿಹೇವಿಯರ್ ಬರುತ್ತೆ. ಬಟ್ ಇಟ್ ಈಸ್ ಜಸ್ಟ್ ಅಬೌಟ್ ಈಕ್ವಾಲಿಟಿ. ತುಂಬ ಜನಕ್ಕೆ ಏನು ಅಂತ ಗೊತ್ತಾಗಲ್ಲ. ಹೆಣ್ಮಕ್ಳಿಗೆ ಇಂಪ್ರೂವ್ ಮಾಡಿ ಅಥವಾ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ತುಂಬ ವರ್ಷದಿಂದ ಈ ಈಕ್ವಾಲಿಟಿ ಇಲ್ಲ, ಎಲ್ಲ ಫೀಲ್ಡಲ್ಲೂ ಅದು ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ. ಇದು ನಮ್ಮ ಮನೆಯಲ್ಲೇ ಶುರು ಆಗುತ್ತೆ. ನೀವು ನೋಟಿಸ್ ಮಾಡಿದ್ರೆ ಸಣ್ಣ ಸಣ್ಣ ವಿಷಯ, ನಿಮ್ಮ ತಾಯಿಗೆ ಬೇಕಂದರೆ ನೀವು ನಿಮಗೇನು ಗೊತ್ತಿಲ್ಲಮ್ಮ ಸುಮ್ಮನೆ ಇರಿ ನೀವು ಅಂತ ಬೈಬೋದು. ಬಟ್ ನಿಮ್ಮ ತಂದೆಗೆ ನೀವು ಅದನ್ನು ಮಾಡಿದ್ದೀರಾ? ಒಂದು ಸತಿ ಯೋಚನೆ ಮಾಡಿ, ಯಾವತ್ತೂ ನೀವು ಮಾಡಿರಲ್ಲ. ಸೊ ದಟ್ ಈಸ್ ದಿ ಡಿಫರೆನ್ಸ್. ಯು ಶುಡ್ ಸ್ಟಾರ್ಟ್ ಆ್ಯಟ್ ಹೋಮ್. ಸೊ ಮನೆಯಿಂದನೇ ಇದು ಚಿಕ್ಕವಾಗಿಂದನೇ ಬೆಳ್ಕೊಂಡು ಬಂದಾಗ ಒಂದು ಹೆಣ್ಣನ್ನಾಗಲಿ ಗಂಡನಾಗಲಿ ಈಕ್ವಲ್ ಆಗಿ ಟ್ರೀಟ್ ಮಾಡೋದು ನಾವು ಕಲಿತೀವಿ. ದಟ್ ಈಸ್ ಓನ್ಲಿ ಥಿಂಗ್ ವಿ ರಿಕ್ವೆಸ್ಟ್. ಕೋವಿಡ್ ನಂತರ ತುಂಬ ಜನ ಕೆಲಸ ಕಳ್ಕೊಂಡಿದ್ದಾರೆ, ತುಂಬ ಜನಕ್ಕೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗಿದೆ. ಸೊ ಇದಕ್ಕೆ ಕಾರಣದಿಂದ ಆ್ಯಂಡ್ ತುಂಬ ಜನ ಹೆಂಗಸರು ಮನೆಯಲ್ಲಿರೋದು ಹೌಸ್ ವೈಫ್ಸ್ ಅಂತವರು ಫೈನಾನ್ಷಿಯಲಿ ಅವ್ರನ್ನ ಇಂಡಿಪೆಂಡೆಂಟ್ ಮಾಡೋದಕ್ಕೋಸ್ಕರ ವಾಸವಿ ಕಾಂಡಿಮೆಂಟ್ಸಿಂದ ಫ್ರಾಂಚೈಸಿ ಮಾಡ್ಯೂಲ್ ಸ್ಟಾರ್ಟ್ ಮಾಡಿದ್ದೀವಿ ವಿತ್ ಅ ವೆರಿ ಲೆಸ್ ಇನ್ವೆಸ್ಟ್ಮೆಂಟ್. ಪ್ರತಿ ಒಂದು ಸಪೋರ್ಟು ನಮ್ಮ ಕಡೆಯಿಂದ ನಾವು ಮಾಡಿ ಫುಲ್ ಸೆಟಪ್ ಮಾಡಿ ನಮ್ಮ ಕಡೆಯಿಂದ ನಮ್ಮ ಹೆಸರು ನಮ್ಮ ಬ್ರ್ಯಾಂಡಿಂದ ನಾವು ನಡೆಸ್ಕೊಡ್ತೀವಿ. ಸೊ ದಿಸ್ ಈಸ್ ಮೇಜರ್ಲಿ ಬೇಸಿಕ್ಲಿ ಡನ್ ಫಾರ್ ವಿಮೆನ್, ಸೊ ದಟ್ ಅವರು ಯೋಚಿಸಿ ಹೆಂಗೆ ಮಾಡೋದು ಏನು ಮಾಡೋದು ನಮಗೇನು ತೋಚ್ತಿಲ್ಲ, ನಮ್ಗೆ ಯಾವುದು ಸಪೋರ್ಟ್ ಇಲ್ಲ ಅಂತ ಇರೋ ಹೆಣ್ಮಕ್ಳಿಗೋಸ್ಕರ ಈ ಫ್ರಾಂಚೈಸಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ವೆಬ್ಸೈಟಲ್ಲೂ ಸಹ ಡೀಟೇಲ್ಸ್ ಇರುತ್ತೆ ಇಫ್ ಯು ವಾಂಟ್ ಟು ಸಿ ಅಬೌಟ್ ಇಟ್. ಇದು ಶುರು ಮಾಡಿದಾಗ ನಮ್ಮ ತಾಯಿ ಅವರೊಬ್ಬರೇ ಇದ್ದರು, ಅವ್ರ ಜೊತೆಗೆ ಒಬ್ಬ ಹೆಲ್ಪರ್ ಇದ್ದರು ಅಷ್ಟೇ. ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಶುರು ಮಾಡಿದ್ದು. ಸೊ ಈಗ ಇಟ್ಸ್ ಆಲ್ಮೋಸ್ಟ್ 30 years. ಈಗ ದೇರ್ ಆರ್ ಮೋರ್ ದ್ಯಾನ್ ಅಬೌಟ್ 150 ಎಂಪ್ಲಾಯೀಸ್, ಇವನ್ ಇನ್ಕ್ಲೂಡಿಂಗ್ ವಿಮೆನ್ ಆ್ಯಂಡ್ ಮೆನ್ ಇನ್ ದಿ ಆರ್ಗನೈಸೇಷನ್. ಪ್ಲಸ್ ಫ್ರಾಂಚೈಸೀಸ್ ಕೊಡ್ತಿದ್ದೇವೆ. ಆಲ್ರೆಡಿ RR ನಗರಲ್ಲಿ ಒಂದು ಫ್ರಾಂಚೈಸಿ ಸ್ಟಾರ್ಟ್ ಆಗಿದೆ. ದೇರ್ ಆರ್ ಲಾಟ್ ಆಫ್ ಎನ್ಕ್ವೈರೀಸ್. ಪುಣೆ, ಚೆನ್ನೈ, ಮುಂಬೈ ಎಲ್ಲ ಕಡೆಯಿಂದನೂ ಫ್ರಾಂಚೈಸಿ ಎನ್ಕ್ವೈರೀಸ್ ತುಂಬ ಬರ್ತಿದೆ. ಆ್ಯಂಡ್ ಇಷ್ಟೆಲ್ಲ ಮಾಡಿರೋದು ನಮ್ಮ ತಾಯಿ. ಆ್ಯಂಡ್ ಯಾರ ಕೈಯಲ್ಲೂ ಆಗಲ್ಲ ಅನ್ನೋದು ಇಲ್ಲ. ಆ್ಯಂಡ್ ಅವರು ಶುರು ಮಾಡಿ ಬೆಳೆಸಿರೋದನ್ನು ನಾನು ಟೇಕ್ ಓವರ್ ಮಾಡಿ ಅದನ್ನು ಇನ್ನೂ ಡೆವಲಪ್ ಮಾಡಬೇಕು ಅನ್ನೋ ಕಾರಣದಿಂದನೇ ಇದನ್ನು ತೊಗೊಂಡಿದ್ದೀನಿ. ತುಂಬ ಜನ ಮಹಿಳೆಯರಿಗಾಗಲಿ ಅಥವಾ ರೈತರ ಫ್ಯಾಮಿಲಿಯಲ್ಲಿ ಇರ್ತಾರಲ್ಲ ಮಹಿಳೆಯರು, ಅವ್ರಿಗೂ ಸಹ ಇದು ಎಕ್ಸ್ಟ್ರಾ ಇನ್ಕಮ್ ಆಗ್ತಿದೆ. ಯಾಕೆಂದರೆ ಆ ಬೆಳೆನ ಬೆಳೆದು ಅದನ್ನು ಹಿತ್ತಕಿ ಕೊಡ್ತಾರಲ್ಲ, ದಟ್ಸ್ ಆನ್ ಎಕ್ಸ್ಟ್ರಾ ಇನ್ಕಮ್ ಫಾರ್ ದಿ ಲೇಡೀಸ್ ಇನ್ ದ ಫ್ಯಾಮಿಲಿ ಆಫ್ ಫಾರ್ಮರ್ಸ್. ಸೊ ಈಗ ಇನ್ ಎವ್ರಿ ಸ್ಟೆಪ್ ವಿ ಆರ್ ಟ್ರೈಂಗ್ ಟು ಹೆಲ್ಪ್ ದಿ ವಿಮೆನ್ ಆ್ಯಂಡ್ ಗಿವ್ ಮೋರ್ ಎಂಪ್ಲಾಯ್ಮೆಂಟ್. ಆ್ಯಂಡ್ ತುಂಬ ಜಾಸ್ತಿ ಇದು ನಮ್ಮ ದೇಶೀಯ ತಿನಿಸು ಎಲ್ಲರಿಗೂ ತಿಳಿಸ್ಲಿ ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಾಯಿದ್ದೀವಿ. ಆ್ಯಂಡ್ ನೀವೇನಾದರೂ ಮಾಡಬೇಕು ಅಂದ್ಕೊಳ್ಳೋವಾಗ ಡೋಂಟ್ ಹೆಸಿಟೇಟ್. ಎಷ್ಟೊಂದಕ್ಕೆ ನಿಮಗೆ ಉತ್ತರ ಇಲ್ಲದೆ ಇರ್ಬೋದು, ಬಟ್ ಟೇಕ್ ಅ ಸ್ಟೆಪ್. ಒನ್ಸ್ ಯು ಟೇಕ್ ಅ ಸ್ಟೆಪ್ ನಿಮಗೆ ಚಾಲೆಂಜಸ್ ಬರ್ತಾ ಇರುತ್ತೆ, ಅದಕ್ಕೆ ಸೊಲ್ಯೂಷನ್ಸು ಹುಡುಕ್ತಾ ಇರ್ತೀರ. ಬಟ್ ಹಿಂದೆ ಮಾತ್ರ ಹೋಗಬೇಡಿ, ಮುಂದೆ ಹೋಗಿ. ಡೆಫಿನೆಟ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ ಆ್ಯಂಡ್ ಯು ವಿಲ್ ಸಕ್ಸೀಡ್. ಎವ್ರಿ ಟೈಮ್ ನೀವೇನೇ ಮಾಡಬೇಕು ಅಂದಾಗ ಒಂದು ಬಿಸ್ನೆಸ್ ಆಗಲಿ ಏನೇ ಆಗಲಿ ಅದಕ್ಕೆ ಲಿಫ್ಟ್ ಇರಲ್ಲ. ಯು ವಿಲ್ ಹ್ಯಾವ್ ಟು ಕ್ಲೈಂಬ್ ಸ್ಟೇರ್ಸ್. ಚಿಕ್ಕದಾಗೆ ಬೆಳ್ಕೊಂಡು ಹೋದ್ರೇ ನೀವು ಡೆಸ್ಟಿನಿ ರೀಚ್ ಆಗ್ತೀರಾ. Tell us what you think about this video and don't forget to like, share and subscribe.